ಯವ್ವ ರೀ ರೀ ನಿಮ್ ಪಾಪ ಏನಿದ್ರು ನಿಮ್ ತಂಗ್ ಮಡಿಕಳಿ ಹಿಂಗೆಲ್ಲ ಉತ್ತರ ಮಾಡಕ್ ಹೋಗ್ಬೇಡಿ. ನೀವು ಮಡಗಿಲಿ ಕೊತ್ತಿಡ್ಕೊಂಡು ಹೋಯ್ತಿದ್ರಲ್ಲ ನಿಮ್ಗೆ ಮಾನ ಮರುವುದಿಲ್ವಾ ನಿಮ್ಗೆ? ಆ ನೀವು ಹಂಗೆಲ್ಲ ಬೀಗ್ರು ಮನೆಗೆ ಹಿಂಗೆಲ್ಲ ಮಾತಾಡಕಾಯ್ತದ? ನಮ್ಮ ಹೆಣ್ಣನ್ನ ಕೊಟ್ಟಿದೀವಿ ಮನೆಗೆ, ಹಂಗೆಲ್ಲ ಜೋರಾಗಿ ಮಾತಾಡ್ಬಿಟ್ರೆ ನಮ್ಮ ಹೆಣ್ಣನ್ನ ಮತ್ತೆ ಸೇರಿಸ್ತಾರೆ ಅವರು. ನೀವು ಹಿಂಗೆ ಆಡೋದಕ್ಕೆ ಯಾರು ನಿಮ್ಗೆ ಹೋಗಿ ತುಪ್ಪ ಹಾಕಿಲ್ಲ. ನನ್ನ ಮಾತು ಕೇಳ್ರಿ. ಇವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಜಗಳ ಮಾಡೋದು ಬ್ಯಾಡ ರೀ. ಯವ್ವ ಹತ್ಕೊಂಡ್ ಬಂದೇ ಬಿಟ್ರಲ್ಲ ಗಾಡಿ ಎತ್ಕೊಂಡು ನೀವು. ರೀ ನನ್ನ ಮಾತು ಕೇಳ್ರಿ. ಕುಂತ್ಕೊಂಡು ನಿಂತ್ಕೊಂಡು ನಿಧಾನಕ್ಕೆ ಮಾತಾಡೋಣ. ನಿಮ್ಗೆ ಮಗಳ ಮೇಲೆ ಎಷ್ಟು ಪಿರುತಿ ಐತೆ ಅಂತ ನನಗೂ ಕಾಣಿಸ್ತೈತ್ರಿ. ಹಂಗಂತ ಹೆಂಗ್ ಸಿಕ್ಕ್ರ ಹಂಗೇನಿಯ ಇದು ಮಾಡೋಕ್ಕಾಯ್ತದ? ನಾನು ಮಾತಾಡ್ತೀನಿ ಅಳಿಯಂದ್ರ ಹತ್ರ. ನಾನು ನಿಧಾನಕ್ಕೆ ಮಾತಾಡ್ತೀನಿ. ನೀವು ಇವಾಗ ಕೊತ್ತಿಗಿತ್ತಿ ಎಲ್ಲ ಪಾಕೋಕೆ ಎಸ್ಬಿಟ್ಟು ಬನ್ನಿ ನನ್ನ ಜೊತೆ ನಿಧಾನಕ್ಕೆ ಹೋಗಿ ತಾಮ್ಸುವಾಗಿ ಮಾತಾಡೋಣ. ನೀವು ಹಿಂಗೆ ಕಿರ್ಚಾಡ್ಬಿಟ್ರೆ ಮುಗೀತು ಅಷ್ಟೇನೇ ಆ ಕತೆ ಎಲ್ಲ ನನವೆ. ಸುಮ್ಮನೆ ಬರ್ರಿ ಬರ್ರಿ. ಲೇ ಮನ್ಯಾಳಿ, ಮೊದ್ಲು ನೀನು ಕತ್ತರಿಸ್ಬೇಕು. ಅಮ್ಮಿಕಂಡು ಬಿದ್ದಿರ್ ನೀನು. ನಾನು ಏನಾರ ಮಾಡ್ಕತೀನಿ. ನಿನ್ಗೆ ಯಾಕ್ಲೆ ನಿನ್ಗೆ ನೊಯ್ತಾಯ್ತ ನಿಂಗೆ? ಅವಳಿಗೆ ಏನಾರ ಆದ್ರೆ ಯಾರು ಬಂದು ನೋಡ್ತಾರೆ? ಎಷ್ಟೋ ಹೆಣ್ಮಕ್ಳು ತವ್ರ ಮನೆಗೆ ಹೋದ್ರೆ ನಮ್ಮ ಅಪ್ಪ ಅಮ್ಮರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಒಮ್ಮಿಕೊಂಡು ಮನೆಯಾಗಿರ್ತಾರೆ ನೋಡು. ನನ್ನ ಮಗಳಿಗೆ ಅಂಥ ಕರ್ಮ ಏನು ಬಂದಿಲ್ಲ, ಸಹಿಸ್ಕೊಂಡು ಬಿದ್ದಿರ ಅಂಥ ಕರ್ಮ ಏನು ಬಂದಿಲ್ಲ. ನಾನು ಅವ್ರ ಅಪ್ಪ ಬದುಕಿವ್ನಿ, ಎದೆ ಮೇಲೆ ಇಟ್ಕೊಂಡು ಸಾಕ್ತೀನಿ. ಇನ್ನೂ 10 ವರ್ಷ ಆಗಲಿ ಹೇಳು ಸಾಕ್ತೀನಿ. ನಾನು ಓದಿಸ್ತೀನಿ, ಇನ್ನೂ ಓದಿಸ್ತೀನಿ. ಅವನು ಯಾವನು ಮನೆಯಿಂದ ಈಚೆ ಕಡೆಗೆ ಆಗದ ಅಂತ ಹೇಳ್ಬಿಟ್ಟು ಅಯ್ಯೋ ಹೆಂಗಾರ ಮಾಡ್ಕೊಳಮ್ಮ, ಮಾನ ಮರ್ಯಾದಿನ ಬಾಳಮ್ಮ ಅಂತ ಬುಡ ಅಂತ ವಂಶ ನಂದಲ್ಲ. ಲೇಯ್, ನನಗೆ ಮಾನ ಮರ್ಯಾದಿಗಿನ್ನ ನನ್ನ ಮಗಳೇ ಮುಖ್ಯನೇ. ಮಾನ ಮರ್ಯಾದಿ ಫು, ನಾನು ಯಾಕೆ ಹುಡುಗ ಸಮಾನ? ನನಗೆ ನನ್ನ ಮಗಳು ಪಿರಾಣನೇ ಮುಖ್ಯ. ಮಾನ ಮರ್ಯಾದಿನೆಲ್ಲ ಉಗುತ್ ಬಿಸಾಕ್. ಏನೋ ಬುಡು ಓಡೋಗವಳಲ್ಲ. ಆವಾಗ ಹೊಸಿ ಮಾನ ಮರ್ಯಾದಿ ಅಂತ ಸ್ವಲ್ಪ ಯೋಚನೆಗೆ ಬಂತು. ಈ ಟಿ ವಿ ಪಾವಿ ಎಲ್ಲ ನೋಡಿದ್ಮೇಲೆ ನನ್ನ ಮಗಳು ಭವಿಷ್ಯನೇ ಮುಖ್ಯ ನನಗೆ. ಅಮಿಕಂಡು ಬಿದ್ದಿರ್ ನನ್ನ ತಂಟಕ್ಕೆ ಬರಬೇಡ. ಲೇ ಸಿದ್ಧ, ಲೇ ಮನಿಯಾಳ್ ಸಿದ್ಧ, ಬಾರ್ಲ ಇಲ್ಲಿ. ಬಾ ಈಚೆ ಕಡೆಗೆ ಬಾ. ಎಣ್ಣೈಕ್ಲ ಅಂದ್ರೆ ನಿಂಗೆ ನಾಟ ಅಂತ ಅನ್ಕೊಬಿಟ್ಟಿದ್ದೀಗೇನ್ಲ. ಬಾರ್ಲ ಈಚೆ ಕಡೆಗೆ. ಲೇ ಸಿದ್ಧ. ಬಿಗ್ರೆ ಬಿಗ್ರೆ ಇದೇ ನಿಂಗೆ ಬಂದ್ಬಿಟ್ಟಿದ್ರಲ್ಲ. ನೀವು ಯಾವಾಗ ಬಂದ್ರು ನನ್ಗೆ ಕತ್ತಿ ಮಚ್ಚು ಹಿಡ್ಕೊಂಡು ಕಡ್ಡಿ ಹಿಡ್ಕೊಂಡು ಬರ್ತಿರಲ್ಲ. ಕಿತ್ತ ಬಂದವು ಹಿಂಗೆ ಬಂದಿದ್ರಿ, ಈ ಕಿತ್ತ ನನ್ಗೆ ಹಿಂಗೆ ಬಂದಿದ್ರಲ್ಲ. ಏನಾಯ್ತು ಬಿಗ್ರೆ? ಕುಂತ್ಕೊಳ್ಳಿ ಮಾತಾಡೋಣ. ಸಸೆ ಓ ಕಾಪಿ ಇಕ್ಕೊಂಬಿಟ್ಟು ಬಾ ಹೋಗ್ ಸಸೆ. ಮತ್ತೆ ಮುಚ್ಚಮ್ಮ ಬಾಯ್ನ. ಕಾಪಿನಂತೆ ಕಾಪಿ. ನಿನ್ ಕಾಪಿಗೆ ಇಷ್ಟು ಬೆಂಕಿ ಯಾಕ? ನಿನ್ ಕಾಪಿ ನಿನ್ ಮನೆಗಿಕ್ಕ. ನನಗೇನು ಬೇಕಾಗಿಲ್ಲ ನಿನ್ ಕಾಪಿ. ಕರಿ ನಿನ್ ಮಗುನ ಸಿದ್ದುನ ಕರಿ. ಲೋಪರ್ ನನ್ನ ಮಗುನ. ನನ್ನ ಮಗಳನ್ನೇ ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಹಾಕ್ತಾನ. ಸಾಕಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕೆ ನನ್ನ ಮಗಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ? ಬೇವರ್ಸಿ ನನ್ನ ಮಗ ಅವನು. ಕರಿಯ ನನ್ನ ಮಗುನ. ಲೋಪರ್ ನನ್ನ ಮಗುನ. ಇವತ್ತು ಬಿಡೋಕ್ಕಿಲ್ಲ. ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಹುಟ್ಲಿಲ್ಲ ಅಂತ. ಸಾಕಕ್ಕೆ ಯೋಗ್ಯತೆ ಇಲ್ದಿದ್ರು ಹೆಣ್ಣುಗಳು ಬೇಕು ನನ್ನ ಮಕ್ಕಳಿಗೆ, ಹೆಣ್ಣುಗಳು. ಕರಿ. ಏನು ತೆಪ್ಪು ಮಾಡೋಳು ನನ್ನ ಮಗಳು? ಅವ್ನು ಹೇಳ್ಬೇಕು ಇವಾಗ. ಇಂಥ ತೆಪ್ಪು ಮಾಡೋಳು ನಿನ್ನ ಮಗಳು ಅಂತ ಹೇಳ್ಬಿಟ್ರೆ ಎಕ್ಕಡ್ದಾಗ ಹೊಡೆದು ಬಿಡ್ತೀನಿ ನನ್ನ ಮಗಳಿಗೆ. ನನ್ನ ಮಗಳು ತೆಪ್ಪು ಏನಾರ ಇದ್ರೆ ಕರಿ. ಯಮ್ಮ ಪೊದ್ದು ಅಪ್ಪ, ಪೊದ್ದುಗಿನ ಜೋರು ಯಪ್ಪ. ಬಿಗ್ರೆ ಸಮಾಧಾನ ಮಾಡ್ಕೊಳ್ಳಿ. ಬಿಗ್ರೆ ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಏನೋ ಚಿಕ್ಕ ಮಕ್ಕಳು ಗೊತ್ತಾಗಲ್ಲ ಮಾಡಕ್ಕಿಲ್ಲ. ಏನೋ ತಪ್ಪು ಮಾಡ್ಕೊಂಡಿರ್ತಾರೆ. ಕುಂತ್ಕೊಂಡು ಬಗೆಹರಿಸ್ಬಿಟ್ಟು ಮಾತಾಡೋಣ. ನೀವು ಸುಮ್ಕೇರಿ. ಹಿಂಗೆಲ್ಲ ಮುಚ್ಚು ಕತ್ತಿ ಹಿಡ್ಕೊಂಡ್ಬಿಟ್ಟು ಬಂದು ಎದುರಿಸಿದ್ರೆ ಯಾವಾಗ ಬಂದ್ರು ಹಿಂಗೆ ಬರ್ತೀರಾ ನೀವು? ತಾಮ್ಸವಾಗ ಒಂದು ದಿನ ಬಂದಿರ ಹೇಳು. ಕುಂತ್ಕೊಳ್ಳಿ ಮಾತಾಡೋಣ. ಒಳಗಡೆ ಅವನೇ ಕರಿತೀನಿ. ಮಾವಯ್ಯ ಎಲ್ಲೋ ಅಪ್ಪ ನನ್ನ ಮಗನೇ. ಇವತ್ತು ನಿನ್ ಕತ್ತರಿಸ್ತೇನೆ ನೀ ಹೋಗೋದು. ಅಲ್ಲಿ ಕಬ್ಬಿಯ ಬರ್ಸಿ ನನ್ನ ಮಗನೇ. ಸಾಕಕ್ಕೆ ಯೋಗ್ಯತೆ ಇಲ್ದಿದ್ರೆ ಯಾಕಲ ಮದುವೆ ಮಾಡ್ಕೊಂಡೆ? ನನ್ನ ಮಗಳನ್ನ ಓಡಿಸ್ಕೊಂಡು ಕರ್ಕೊಂಡೋಗಿ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇತ್ತು ನಿಂಗೆ? ಅಯ್ಯೋ ಮಾವ ನಾನೇನು ಮಾಡಿಲ್ಲ. ಅಯ್ಯೋ ಮಾವ ನಾನೇನು ಮಾಡಿಲ್ಲ ಮಾವ. ಅಯ್ಯೋ ಮಾಮ ಹಿಡ್ಕಬಾಮ. ಅಯ್ಯೋಯ್ಯೋ ಮಾವ ನಾನೇನು ಮಾಡಿಲ್ಲ. ಯವ್ವ ಮಾವ ಬಿಟ್ಬಿಡಿ ಮಾವ. ರೀ ಕತ್ರಿ ಸಾಕ್ಬಿಟ್ಟು ನನ್ನ ಮಗಳನ್ನ ಮುಂದೆ ಮಾಡ್ಬೇಕು ಅನ್ಕೊಂಡ್ಬಿಟ್ಟಿದ್ಯಾ? ಏನ್ ನೀನು ನನ್ನ ಮಗಳನ್ನ ವಿದ್ಯೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಬಿಡು ಕತ್ತಿ ತೆಗೀಲಿ. ನೀವು ನೋಡು ಹಿಂಗೆಲ್ಲ ಮಾಡಕ್ ತೆಪ್ಪು. ನೀನು ಕುಂತ್ಕೊಂಡು ಮಾತಾಡನಿ. ತೆಗಿ ಸುಮ್ಮನೆ ಬಿಟ್ಬಿಡು. ಅಯ್ಯೋ ಯಾಕೆ ಹಿಂಗೆ ಆಡ್ತಿದ್ರೆ ನೀವಂತೂ? ಏನಾಗೈತೆ ಏನು ಬಿಟ್ಟೈತೆ ಅಂತ ವಿಚಾರ ಮಾಡನಿ. ನೀವು ಸುಮ್ಮನೆ ಹಿಂಗೆಲ್ಲ ಬಡ್ದಾಡ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ರೆ ಹೆಂಗಿರ್ತದೆ ಹೇಳಿ? ಸಂದಕ್ಕಿರಕ್ಕಿಲ್ಲ ರೀ. ಏನಾರು ಹೆಚ್ಚಿಗಿಚ್ಚಿ ಕಮ್ಮಿ ಆದ್ರೆ ನಮ್ಮ ಮಗಳ ಜೀವನನೂ ಹಾಳಾಗೋಕಿಲ್ವಾ? ಹೇಳಿ ಸುಮ್ಮನೆ ಬಿಟ್ಬಿಡಿ. ಯಪ್ಪ ಅಮ್ಮ. ಬೇವರ್ಸಿ ನಾಲಯಕ್ ನನ್ನ ಮಕ್ಳ. ನಾವು ಕಷ್ಟಪಟ್ಬಿಟ್ಟು ಹೆಣ್ಮಕ್ಳನ್ನ 22 ವರ್ಷ ಸಾಕ್ತೀವಿ ಕಂಡ್ರಲ್ಲ. ನಿಮ್ಮಂಥ ಬೇವರ್ಸಿಗಳು ಕೊಟ್ಬಿಟ್ಟು ಮದುವೆ ಮಾಡೋಕ್ಕಲ್ಲ ನನ್ನ ಮಕ್ಕಳನ್ನ ಸಾಕೋದು. ಏನು ಮಾಡಿದ್ಲು ಬಗಳು? ಈಗ ನನ್ನ ಮಗಳು ಇಂಥ ತಪ್ಪು ಮಾಡಿದ್ಲು ಅಂತ ನೀನು ಹೇಳಿದ್ರೆ ಮೆಟ್ಟು ತಗೊಂಡು ಹೊಡೋದು ನನ್ನ ಮಗಳಿಗೆ ಬೀದಿನಾಗ ನಿಂತ್ಕೊಂಡು ಮೆಟ್ನಾಗ ಹೊಡೆದು ಬಿಡ್ತೀನಿ. ಏನು ತಪ್ಪು ಮಾಡಿದ್ಲು ಹೇಳ? ಮನೆಯಾಗ ಏನನ್ನ ಕೆಟ್ಟದಾಗ ನಡ್ಕೊಂಡಿದ್ಲ? ಇಲ್ಲ ನಿಮ್ಮ ಅಮ್ಮನ ಕೆಟ್ಟದಾಗ ಮಾತಾಡಿದ್ಲ? ಇಲ್ಲ ನಿನ್ನ ಬಗ್ಗೆ ಏನ ಕೆಟ್ಟದಾಗ ಮಾತಾಡಿದ್ಲ? ಹೇಳು. ಅವಳನ್ನು ಎಕ್ಕಡ್ದಾಗ ಹೊಡಿತೀನಿ. ನನ್ನ ಮಗಳು ತಪ್ಪು ಮಾಡಿದ್ರೆ ನನ್ನ ಮಗಳಿಗೆ ಎಕ್ಕಡ್ದಾಗ ಹೊಡೆದ್ಬಿಟ್ಟು ಬುದ್ಧಿ ಹೆಂಗೆ ಕಲಿಸೋದು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನೀನು ತಪ್ಪು ಮಾಡಿದ್ರೆ ನಿನಗೂ ಕಲಿಸೋದು ನನಗೆ ಗೊತ್ತು.
ನನ್ನ ಮಗಳು ತಪ್ಪು ಮಾಡಿರಲ್ಲ ಅಂತೇಳ್ಬಿಟ್ಟು ನನಗಂತೂ ಸ್ಯಾನೆ ನಂಬಿಕೆ ಐತೆ. ಬೇವರ್ಸಿ ನನ್ನ ಮಗನೇ, ಏಳ ಏನು ತಪ್ಪು ಮಾಡವಳೆ ಅಂತ ಏಳು. ಮಾವ ಮಾವ ಏನು ಇಲ್ಲ ಬಿಡಿ ಮಾವ. ಮಾವ ಪ್ಲೀಸ್ ಮಾವ, ಏನೋ ಇಸ್ಯುಕ್ಕೆ ಏನೋ ಮಾಡಕ್ಕೆ ಹೋಗ್ಬಿಟ್ಟು ಹಿಂಗಾಯ್ತು ಕಣ್ ಮಾವ. ಮಾವ ದಯವಿಟ್ಟು ಇನ್ನೊಂದ್ಕಿತ ಎಲ್ಲ ಹಿಂಗೆ ಮಾಡೋಕ್ಕಿಲ್ಲ ಕಣ್ ಮಾವ, ನಿಜವಾಗ್ಲೂ ಮಾಡೋಕ್ಕಿಲ್ಲ ಕಣ್ ಮಾವ. ಹ್ಞೂ, ಏನೋ ತಪ್ಪಾಗೋಯ್ತು, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಹಿಂಗೆಲ್ಲ ಆಗೋಯ್ತು ಕಣ್ ಮಾವ. ದಯವಿಟ್ಟು ಕುಂತ್ಕೊಂಡು ಮಾತಾಡೋಣ ಮಾವ. ನಿಜವಾಗೂ ಪದ್ದಿ ಏನೂ ಮಾಡಿಲ್ಲ ಬಿಡಿ ಮಾವ. ಹ್ಞೂ, ನಾನು ನಮ್ಮ ಅಣ್ಣನ ಮಾತು ಕಟ್ಕೊಂಡು ಹಂಗೋ ಹಿಂಗೋ ಆಡ್ಬಿಟ್ಟೆ ಅಷ್ಟೇ ನೀನಿಯ ಮಾವ. ಪ್ಲೀಸ್ ಬಿಟ್ಬಿಡಿ ಮಾವ, ಸಾಯಿಸ್ಬಿಡಿ ಮಾವ. ಸಂದಾಗ ನೋಡ್ಕೊತೀನಿ ನಿಮ್ಮ ಮಗಳನ್ನ, ನಾನು ನಿಮ್ಮ ಮಗಳನ್ನ ಇಷ್ಟಪಡ್ತೀನಿ ಮಾವ. ಆದರೆ ಅವಳು ಹಂಗೆ ಮಾವ, ಒಂದ್ಸಲ ನನ್ನ ಮಾತು ಕೇಳೋದೇ ಇಲ್ಲ. ಕಿರಿಕ್ ಕಿರಿಕ್ ಪಾರ್ಟಿ ಮಾವ, ಅವಾಗವಾಗ ಕಿರಿಕ್ ಮಾಡ್ತಿರ್ತಾಳೆ. ಅದಕ್ಕೆ ನಾನು ಹಂಗೆ ಆಡ್ತೀನಿ ಬಿಟ್ರೆ ಇನ್ನು ಬೇರೆ ಯಾವ ಉದ್ದೇಶನೂ ಇಲ್ಲ ಕಣ್ ಮಾವ ನನಗಂತೂ. ದಯವಿಟ್ಟು ನನ್ನ ಸಾಯಿಸ್ಬಿಡ್ರಿ ಮಾವ. ಯಪ್ಪ ಈಗಲೇ ನೋಡ ಮುರಿದೋಯ್ತು ನಂದು ಮಾವ. ಬಿಟ್ಬಿಡಿ ಮಾವ, ದಯವಿಟ್ಟು ಬಿಟ್ಬಿಡಿ, ಕೈ ಮುಗಿತೀನಿ, ಬಿಟ್ಬಿಡಿ ಮಾವ, ಬಿಟ್ಬಿಡಿ. ಏನ್ಲ ತಪ್ಪಿಲ್ಲ ಅಂತ ನಿನ್ನ ಬಾಯಿಂದನೇ ಬತ್ತೈತೆ, ಕೇಳಿಸ್ಕೊಂಡ್ರ ಬೀಗ್ರೆ? ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ, ಈ ಬೇವರ್ಸಿದ್ದೇನೆ ನೀ ಏನೋ ಆಟ ಅಂತ 2 ದಿನ ಬಳಸ್ಕೊಂಡ್ಬಿಟ್ಟು ಬಿಸಾಕ್ಬಿಡೋಣ ಅಂತ ಪಿಲನ್ ಮಾಡವನೆ. ಹಾ, ನನ್ನ ಮಗಳನ್ನ ಪಿಲನ್ ಮಾಡಿದ್ಯಾ? ಯವ್ವ ಮಾವ ನನ್ ಸತ್ತೆ, ಯವ್ವ ಮಾವ ನಿಜ ನನ್ ಸತ್ತೆ. ಯವ್ವ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಏನ್ಲ ಬಿಡೋದು? ನನ್ನ ಮಗಳು ತೆಪ್ಪಿಲ್ಲ ಅಂತ ನಿನ್ನ ಬಾಯಿಂದಾನೆ ಬತ್ತೈತಲ್ಲ ಬೇಕು ನನ್ನ ಮಗನೇ. ನನ್ನ ಮಗಳು ತೆಪ್ಪಿದ್ರೆ ನೀನು ಹಿಂಗೆ ಬಿದ್ದು ಮಾತಾಡ್ತಿರ್ಲಿಲ್ಲ. ಹಾ, ನನ್ನ ಮಗಳು ಯಾವತ್ತೂ ತೆಪ್ಪು ಮಾಡೋಕ್ಕಿಲ್ಲ. ನನ್ನ ಮೀಸೆ ತಿರುಕೊಂಡು ಹೇಳ್ಕೊತೀನಿ ಕಣ್ಲ, ನನ್ನ ಮಗಳು ತೆಪ್ಪು ಮಾಡೋಕ್ಕಿಲ್ಲ ಅಂತ ಕೇಳ್ಬಿಟ್ಟು ಹಂಗೆ ಬೆಳೆಸಿವ್ನಿ ನನ್ನ ಮಗಳನ್ನ ನಾನು. ನಿಯತ್ತಾಗಿ ಹೆಂಗಿರ್ಬೇಕು, ಇನ್ನೊಬ್ರು ಮೋಸ ಮಾಡಿದಂಗೆ ಹೆಂಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಕಲಿಸಿದ್ದೀನಿ. ನಿನ್ನಂಗೆ ಬೇವರ್ಸಿ ಆಟ ಆಡಿಸ್ಬಿಟ್ಟು ಬೆಳೆಸಿಲ್ಲ ನಾನು. ಓಡಿಸ್ಕೊಂಡು ಕರ್ಕೊಂಡು ಹೋದ್ಮೇಲೆ ನ್ಯಾಯವಾಗಿ ಬಾಳ್ಸೋ ಯೋಗ್ಯತೆನೂ ಇರಬೇಕು. ಬಾಳ್ಸೋ ಯೋಗ್ಯತೆ ಇಲ್ಲ ಅಂತಂದಮೇಲೆ ಏನಕ್ಲ ಮದುವೆ ಮಾಡ್ಕೊಂಡು ಹೋಗ್ಬೇಕು? ಹಾಂ, ಮಾಲ್ಕ ಬೇವರ್ಸಿ ನನ್ನ ಮಗನೇ. ನಿನಗೆ ಇವತ್ತಲ್ಲ ಒಂದು ಗತಿ ಮಾಡ್ತೀನಿ, ನೋಡ್ತಿರು. ಹ್ಞೂ ನೋಡು, ನೀನು ಮನೆ ಬಿಟ್ಟು ಕಳ್ಸಿದ ತಕ್ಷಣ ಕೆರೆ ಬಾಬಿ ನೋಡ್ಕೊಳಕ್ಕೆ ನಾವೇನು ನೆಗದು ಬಿದ್ದಿಲ್ಲ. ನನ್ನ ಮಗಳು ಮೀಸೆ ತಿರ್ಕೊಂಡು ಹೇಳ್ತೀನಿ, ಬಾರಮಯ್ಯ ನೋಡ್ಕೊತೀನಿ ಅಂತ. ಯಾರಿಗ್ಲ ಬೇಕು ನಿನ್ನಿದು? ಯಾರಿಗೆ ಬೇಕು? ನನ್ನ ಮಗಳಿಗೆ ನಾನು ಗಟ್ಟಿಗಿದ್ದೀನಿ, ನನ್ನ ಮಗಳನ್ನ ನಾನು ಸಾಕ್ತೀನಿ. ಹಾಂ, ಈ ವರ್ಷನೇ ಸಾಕಿದ್ದೀನಂತೆ, ಇನ್ನು 20-30 ವರ್ಷ ನನ್ನ ಕೈಲಿ ಸಾಕಕ್ಕೆ ಯೋಗ್ಯತೆ ಇಲ್ವೇನಿಲ್ಲ ನನಗೆ? ಸಾಕ್ತೀನಿ ನಾನು. ಬೀಗ್ರೆ, ನಾನು ನನ್ನ ಮಗಂಗೆ ಹೊಸಿ ಹೊಡೆದು ಬಡ್ದು ಬುದ್ಧಿ ಹೇಳಿದೀನಿ, ಅವನು ತಿದ್ಕಂತಾನೆ ಹೇಳಿ. ನೀವು ಯೋಚನೆ ಮಾಡಬೇಡಿ ಬೀಗ್ರೆ. ನಾನು ಎಲ್ಲನೂ ಹೇಳಿದೀನಿ, ನಾನು ತಿದ್ಕೊಂಡು ಎಲ್ಲ ಸರ್ ಮಾಡ್ಕೊತಾನೆ. ನೀವು ಸುಮ್ಕಿರಿ ಬೀಗ್ರೆ, ನೀವು ಇಷ್ಟೊಂದು ಟೆನ್ಷನ್ ತಗೊಂಡು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಎಲ್ಲನೂ ನಾನು ಇದು ಮಾಡ್ತೀನಿ. ನಾನು ನೋಡ್ಕೊಂತೀನಿ, ನೀವು ಸುಮ್ಕಿರಿ ನೀವು. ನಾನು ಇವಾಗ ನನ್ನ ಸೊಸೆನ ಮನೆ ಕರ್ಕೊಬಿಟ್ಟು ಬಂದು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನೇ? ನಾನು ಸಂದಕ್ಕೆ ನೋಡ್ಕೊತೀನಿ, ನೀವೇನು ಯೋಚನೆ ಮಾಡ್ಕೊಳಕ್ಕೆ ಕುಂತ್ಕೊಳಕ್ಕೆ ಹೋಗ್ಬೇಡಿ. ಇತ್ಲಾಗ ಬರ್ರಿ. ಆಗಿದ್ದಾಗೋಯ್ತು. ನನ್ನ ಮಗೊಂದು ತೆಪ್ಪೈತೆ, ನನ್ನ ಸೊಸೆದೇನು ತೆಪ್ಪಿಲ್ಲ, ನನ್ನ ಸೊಸೆದು ಇವಂದೇನೇ ತೆಪ್ಪಿರೋದು. ಹೀಗೆ ಬಿಡಿ, ಬನ್ನಿ ಕುಂತ್ಕೊಂಡು ಮಾತಾಡೋಣ. ಏಯ್ ಇತ್ಲಾಗ ಬಾರ ಇಲ್ಲಿ. ನಿನ್ನ ಹತ್ರ ಏನಮ್ಮೋ ಕುಂತ್ಕೊಂಡು ನಿಂತ್ಕೊಂಡು ಮಾತಾಡೋದು ನಾನು? ನನ್ನ ಮಗಳು ತಪ್ಪು ಮಾಡಿಲ್ಲ ಅಂತ ನಿನ್ನ ಮಗನೇ ಬೊಗಳ್ತಾವನೆ. ಅಂಥದ್ರಾಗೆ ನಾವೇನು ಕುಂತ್ಕೊಂಡು ನಿಂತ್ಕೊಂಡು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನನ್ನ ಮಗಳನ್ನ ಸಾಕೋದು ಹೆಂಗೆ ಅಂತ ನಂಗೆ ಸಂದಾಗ ಗೊತ್ತು. ನಾನೇನು ಬೇವರ್ಸಿ ಬಾಳ್ತಿದ್ದೀನಿ ಇಲ್ಲಿ. ನನ್ನ ಮಗಳನ್ನ ಸಾಕಕ್ಕೆ ಯೋಗ್ಯತೆ ಇಲ್ಲ. ಓಹೋ, ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಬಂದವಳೆ ಮನೆ ಬಿಟ್ಬಿಟ್ಟು ಕಳಿಸಿದ್ರೆ ಅವಳು ಆ ಕಡೆ ಮತ್ತು ಅವ್ರ ಮನೆ ಕಡೆ ಬಾಕ್ಲು ಮುಚ್ಚಿರ್ತದೆ. ತವ್ರ ಮನೆ ಕಡೆ ಹೋಗೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಪಿಲಾನ್ ಅಲ್ವೇ? ಏಯ್, ನನ್ನ ಮಗಳನ್ನ ನಾನು ಗೊತ್ತು ಏನು ಮಾಡ್ಬೇಕು ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ನನ್ನ ಮಗಳು ಕತೆಯೇ ಬಿಟ್ಟಾಕು. ನನ್ನ ಮಗಳು ವಿಷಯಕ್ಕೆ ಏನಾರ ಬಂದ್ಬಿಟ್ರೋ ನಾನು ಅಲ್ಲೇ ಬಹುಮಾನ ಅಷ್ಟೇ. ನೀಯ ಉತ್ಸಾರೋ ಎಲ್ರೂ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಬಂದವಳೆ ಕೇಳೋರಿಲ್ಲ ಅಂತ ಅಂದ್ಬಿಟ್ರೆ ನಾನು ಒಬ್ಬ ಸಾಕು ಕತ್ರು ಸಾಕ್ಬಿಟ್ಟು ಜೈಲ್ಗೆ ಹೋಗ್ಬಿಡಕ್ಕೂ ನಾನು ತಯಾರಿ ಆಗ್ಬಿಟ್ಟಿವ್ನಿ ನಾನು. ಟಿ ವಿನಾಗ ಗೊತ್ತಾಯ್ತಲ್ಲ ಅಂಥ ನ್ಯೂಸ್ ಏನಾರ ಬರಬೇಕು, ಆವಾಗ ನೋಡು ಇರೋದು ನಿಮ್ಮನ್ನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಅಪ್ಪ ದೇವ್ರೇ, ಬುದ್ಧಿ ಯಾಕೆ ಹಿಂಗಾಡ್ತಾಳೆ ಅಂತ ಇವಾಗ ಗೊತ್ತಾಯ್ತು. ಅವ್ರ ಅಪ್ಪನೇ ಇಷ್ಟೊಂದು ಜೋರು ಅಂದಮೇಲೆ ಇನ್ನು ಅವಳು ಜೋರು ಇಲ್ದಂಗೆ ಇದ್ದಾಳೆ. ಪಕ್ಕ ಅವಳು ಜೋರೇ ನೆನೆ ಇದ್ದಾಳೆ. ಯಪ್ಪ ಶಿವನೇ, ಇವ್ರು ನಮ್ಮ ಮಾವನೂ ಇಲ್ಲ ರುದ್ರಾವತಾರ ತಾಳ್ತಾನಲ್ಲ. ಯಪ್ಪ ಯಾಮಾರಿದ್ರೆ ನನ್ನ ತಿಥಿ ಆಗ್ಬಿಟ್ಟಿರೋದು. ಯಪ್ಪ ದೇವ್ರೆ, ಇವ್ರಪ್ಪ ಇಷ್ಟೊಂದು ಕ್ವಾಪಿಷ್ಟ ಅಂತ ನಂಗೆ ಈಗಲೇ ಗೊತ್ತಾಗಿದ್ದು. ಮಾತಿ ಮುಂಚೆ ಸಿಡುಕ್ ಬೀಳ್ತಿರೋದೇ ನೆನೆಯ. ಯಪ್ಪ ದೇವ್ರೆ, ಬ್ಯಾಡ ಕಣಪ್ಪ ಸವಸ. ಬೀಗ್ರೆ, ನಾವು ಅಂತಾರಲ್ಲ ಬೀಗ್ರೆ, ನೀವು ಅನ್ಕೋಬೋದು ಅಷ್ಟೇ. ನಾನು ಅಂಥವ್ರಲ್ಲ, ನಾವೆಲ್ಲನೂ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ತದೆ. ನಾನು ಮಾತಾಡ್ತೀನಿ, ಬಾಯಿಯರ್ಸ್ಬಿಟ್ಟು ನನ್ನ ಸೊಸೆನ ಕರ್ಕೊಂಬಿಟ್ಟು ಬರ್ತೀನಿ. ನಿನ್ನೆ ಸೊಸೆ ತಾಗ ನಾನು ಮಾತಾಡಿದೆ, ನನ್ನ ಮಗಂಗೂ 4 ಬುಟ್ಟಿ ಹೇಳಿದೀನಿ ಕರ್ಕೊಂಬಿಟ್ಟು ಬರಲ್ಲ ಅಂದರೆ ಸರಿ ಅಂತ ಹೇಳಿ ಅವನು ಒಪ್ಕೊಂಡಿದ್ದ. ಅಷ್ಟಾಗಿ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಜಗಳ ಮಾಡ್ಬಿಟ್ಟು
ಸುಮ್ಕೆನೆ ಈ ಗಲಾಟೆ ಆಗೋಗ್ಬಿಡ್ತು. ನೋಡಿ ನನ್ನ ಜವಾಬ್ದಾರಿ. ನಿಮ್ಮ ಮಗಳಿಗೆ ಏನಾರ ಆದ್ರೆ ಹೆಚ್ಚು ಕಮ್ಮಿ ಆದ್ರೆ ನನ್ನ ಜವಾಬ್ದಾರಿ. ನಿಮ್ಮ ಮಗಳಿಗೆ ಏನು ಆಗಕ್ಕಿಲ್ಲ. ನಾನು ನೋಡ್ಕೊತೀನಿ ಬಿಡಿ. ಏಯ್ ಸಾಕ್ ಮುಚ್ಚಮ್ಮ, ಸಾಕ್ ಮುಚ್ಚು ಬಾಯಿನ. ಬಂದ್ಬಿಟ್ಲಿ ಹೇಳ್ಕೊಳಕ್ಕಿಲಿ. ಹಂಗ ನೋಡು, ನನ್ನ ಮಗಳು ಮನೆ ಬಿಟ್ಬಿಟ್ಟು ಹೋದಾಗ ಎಲ್ಲೋಗಿದ್ದೆ ನೀನು? ಮಗಂಗೆ ಬುದ್ಧಿ ಹೇಳಕ್ ಆಯ್ತಿರಲ್ವಾ? ಗೂಳಿ ಬೆಳೆಸ್ದಂಗೆ ಮಗನ್ ಬೆಳೆಸಿದ್ರೆ ಸಾಲ್ದು, ಅದನ್ನ ಹಿಡ್ಕೊಂಡು ಮೂಗ್ದಾರ ಹಾಕಿ ಹೆಂಗೆ ಕೂರಿಸ್ಬೇಕು ಅನ್ನೋದನ್ನೇ ತಿಳ್ಕೊಂಡಿರ್ಬೇಕು. ಬೆಳೆಸ್ಬಿಡ್ತಾರೆ ಸುಮ್ಮನೆ ನೀ ಆ ಮಕ್ಕಳು ಅಂತ ಹೇಳ್ಬಿಟ್ಟು. ಲೇ, ಯಾಕೆ ಮಕ ನೋಡ್ತಿದ್ಯಾ? ನಡಿ ಹೋಗನಿ. ನನ್ನ ಮಗಳು ಎಲ್ಲವಳೆ ಅಂತ ಗೊತ್ತಲ್ಲ. ನನ್ನ ಮಗಳನ್ನ ಕರ್ಕೊಂಡು ಹೋಗೋದು ನನಗೆ ಗೊತ್ತು. ನಡಿಲೇ ಹೋಗನ. ಓಹೋ ಹೋ. ಯಪ್ಪ ದೇವ್ರೆ. ನನ್ನ ಇಷ್ಟು ಜನ ಇದ್ರಾಗ ಏನಯ್ಯ ಇವಯ್ಯನಂತೂ ಕಾಪಿ ಇಷ್ಟ ಹೊಡೆದಾಡ್ಬಾರ್ದಾಡ ನಾನು ನೋಡೇ ಇಲ್ವಲ್ಲ. ಯಾವಾಗನ ಬರಲಿ ಮೊಚ್ಚು ಕತ್ತಿ ಹಿಡ್ಕೊಂಡು ಬಂದ್ಬಿಡ್ತಾನಲ್ಲ. ಯಪ್ಪ, ಇನ್ನು ಯಾವ ಪಟ್ಟಿ ಪ್ರೇಮ ಇಟ್ಕೊಂಡಿರ್ಬೇಡ. ನಾಳೆ ಯಾಕೆ ನನ್ನ ಮಗ್ನಿ ಆಗ್ಬೇಕು? ಅವಯ್ಯ ಕತ್ಗಿಕ್ಬಿಟ್ಟು ಕೇಳಿದ್ನಲ್ಲ, ಕತ್ಗಿಕ್ಬಿಟ್ಟು ನಿನಗೆ ಏನು ಮಾಡಿದ್ಲು ನನ್ನ ಮಗಳು, ಏನು ಮಾಡಿದ್ಲು ತೆಪ್ಪು ಅಂತ ಹೇಳ್ಬಿಟ್ಟು ತೆಪ್ಪು ಹೇಳಕ್ಕೆ ಏನು ಇಲ್ಲ ಅಂದಮೇಲೆ ನಾಲ್ಕಕ್ಕೆ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ಟೆಲ್ಲ. ಕಾತ್ರು ಸಾಕು ಅಂತ ಹೇಳ್ಬೇಕಿತ್ತು ನಿನಗೆ. ಒಳ್ಳೆ ಹೆಂಡತಿ ಒಳ್ಳೆ ಮಾವ ಸಿಕ್ಕವ್ರು ಬಿಡು, ಇಳಿಸ್ತಾರ ನಿನ್ ಕೊಬ್ಬ. ಬಡ್ಡೈತ್ ನನ್ ಮಗನಿ. ಆಡು ಆಡು ಆಟ ಆಡು, ತಲೆನಾಗ ಬುದ್ಧಿ ಇಕ್ಕಬೇಡ, ಆಟ ಆಡು. ಏನ್ ಎಲ್ಲಾರ ಮನೆ ಹೆಣ್ಮಕ್ಳು ಅಪ್ಪಗಳು ಒಂದೇ ತರ ಇರ್ತಾರೆ ಅಂತ ಅನ್ಕೋಬಿಟ್ಟೆಲ್ಲ ನಿಂಗೆ? ಮುರಿತಾರೆ ನಡ ಮುರಿತಾರೆ. ಹಿಂಗೆ ಆಡ್ತಿದ್ರೆ ನೀನು. ಓಹೋ ಹೋ ಹೋ. ಅಲ್ಲ ಏನ್ ಅನ್ಕೋಬಿಟ್ಟಿಗ ನೀನು? ನೋಡ್ದಾನಿ ಮಾವಯ್ಯ ಹೆಂಗವನೆ ಅಂತ ಹೇಳ್ಬಿಟ್ಟು ಆಡು ಹೋಗ್ತಾರವ ಹಿಂಗೇನಿಯ ಕತ್ರಸ್ ಕೈಗೆ ಇಕ್ಬಿಟ್ಟು ಹೋಯ್ತಾನೆ. ಅಯ್ಯೋ ಬಡ್ಡೈದ್ನೆ. ಮೊದ್ಲು ಪದ್ದಿನ ಕರ್ಕೊಬಿಟ್ಟು ಬಂದು ಮನೆಗೆ ಪಡಿಕ ಲೋಪರ್. ವಾ ಅದಕ್ಕೆ ನೋಡಿದ್ರ ನಿಮ್ಗೆ ಏನು ಅನ್ನಿಸ್ತೈತೆ? ಅದಕ್ಕೆ ಯಪ್ಪ ಹೆಂಗ್ ನೋಡ ಮುರಿದ್ಬಿಟ್ರಲ್ಲ ಪೊದ್ದಿಯವ್ರಪ್ಪ. ಡೇಂಜರು ಅಂತ ಅನ್ನಿಸ್ತಿಲ್ವಾ? ಇಲ್ಲ ಮೈದು, ಡೇಂಜರ್ ಅಂತ ಅನ್ನಿಸ್ತಿಲ್ಲ. ಎಲ್ಲ ಹೆಣ್ಮಕ್ಳಿಗೂ ಇದ್ರೆ ಇಂಥ ಅಪ್ಪ ಇರಬೇಕು ಅಂತ ಅನ್ನಿಸ್ತೈತೆ. ಎಷ್ಟೋ ಜನ ಹೆಣ್ಮಕ್ಳು ತೆಪ್ಪೆ ಮಾಡಿರಕ್ಕಿಲ್ಲ, ಆದ್ರೂ ಮನೆ ಮಾನ ಮರ್ವದಿ ಹೋಯ್ತದೆ ಮನೆಗೆ ಬರಬೇಡಿ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನ ಹೆಣ್ಮಕ್ಳನ್ನ ಗಂಡನ ಮನೆಗೆ ಸಾಯಿಸ್ತಾವ್ರೆ ಎಷ್ಟೋ ಅಪ್ಪ ಅಮ್ಮಗಳು. ಆದ್ರೆ ಪೊದ್ದೋರ ಅಪ್ಪನ ಮೆಚ್ಕೊಂಡೆ ಬಿಡು, ದೇವ್ರನೇ ಮೆಚ್ಕೊಬಿಟ್ಟೆ ನಾನು ಪೊದ್ದೋರ ಅಪ್ಪನ. ನೋಡೋಳು ಇಷ್ಟು ತೆಪ್ಪು ಮಾಡಿದ್ರು ನನ್ನ ಮಗಳು ಪಿರಾಣ ಮುಖ್ಯ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು ಹೋದ್ನಲ್ಲ, ಅದಕ್ಕಾದ್ರೂ ಮೆಚ್ಕೊಂಡೆ ನಾನು ಪೊದ್ದೋರ ಅಪ್ಪನ. ನನಗೆ ನಾನು ಇದ್ದೀರಿ ಇಂಥ ಅಪ್ಪ ಇರಬೇಕಿತ್ತು. ನಿಮ್ಮ ಅಣ್ಣ ಹಿಂಗೆ ಒಂದು ಗತಿ ಕಾಣಿಸ್ಬಿಡ್ತಿದ್ದೆ. ಆದರೆ ನಮ್ಮ ಅಪ್ಪ ಹಂಗಲ್ಲ. ಮಾತಿಗೆ ಮುಂಚೆ ಮಾನ ಮರ್ವದಿ ಪ್ರಶ್ನೆ ನಾವು ಬಡವರು. ಇದೇ ನೆನೆಯ ಮಾತಾಡ್ತದೆ ನಮ್ಮಪ್ಪ. ಇದ್ರೆ ಪೊದ್ದಿ ಹಂಗೆ ಇರಬೇಕು, ಇದ್ರೆ ಪೊದ್ದಿಯವ್ರ ಅಪ್ಪನ ಹಂಗೆ ಏನೇ ಇರಬೇಕು. ನನಗಂತೂ ಖುಷಿ ಆಯ್ತೈತೆ ಒಂಥರ, ನಿಜವಾಗೂನುವೆ ಇರಬಾರ್ದಾಗಿತ್ತೆ ನನಗಿಂತ ಅಪ್ಪ ಅಂತ ಅನ್ನಿಸ್ತೈತೆ. ನಿಮ್ಗೆಲ್ಲ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಾಗಿ ತಿಳಿಸಿ ನೋಡೋಣ. ನಿಮ್ಗೆ ಹಿಂಗಿರ್ಬೇಕಿತ್ತ ಇಲ್ಲ ಹಿಂಗಿರಬಾರ್ದಾಗಿತ್ತ ಅಂತ ಹೇಳ್ಬಿಟ್ಟು. ಏನೋ ಮಗಳು ತೆಪ್ಪು ಮಾಡಿದ್ರೆ ಮಗಳಿಗಂತೂ ದೊರದೇಟ್ ಬೀಳ್ತವೆ, ಅಳಿಗೆ ತೆಪ್ಪು ಮಾಡಿದ್ರು ಬಿಡಕ್ಕಿಲ್ಲ. ಒಳ್ಳೆ ಜೋಶಾಗಿ ಬಂದು ಹೆಂಗ್ ಮಾಡ್ತಾರೆ ನೋಡು, ಇರ್ಬೇಕಲ್ವಾ? ಎಷ್ಟೊಂದು ಜನ ಹೆಣ್ಮಕ್ಳು ಅವ್ರಿಗೆಲ್ಲ ತವ್ರ ಮನೆ ಕಡೆ ಸ್ಯಾನೆ ಸಪೋರ್ಟ್ ಇರಕ್ಕಿಲ್ಲ. ಬರ್ಬೇಡ, ನನ್ನ ತವ್ರ ಮನೆಗೆ ಬರ್ಬೇಡ, ಗಂಡನ ಮನೆಗೆ ನೀನು ಸತ್ತೋಗು, ಅದೇ ತವ್ರ ಮನೆಗೆ ಮಾತ್ರ ಬರಬೇಡ, ನಮ್ಮ ಮಾನ ಮರ್ವದಿ ಹೋಯ್ತದೆ. ಎಷ್ಟು ಜನ ಇಲ್ಲ ಅಂತದ್ರಾಗೆ ಪೊದ್ದವರಪ್ಪ ಗ್ರೇಟ್ ಆಗೋಗ್ಬಿಟ್ಟ.